ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತಮೋऽಧ್ಯಾಯಃ. ಜ್ಞಾನವಿಜ್ಞಾನಯೋಗಃ. ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಹೇ ಅರ್ಜುನ, ಆರ್ತನು, ಅರ್ಥಾರ್ಥಿಯು, ಜಿಜ್ಞಾಸುವು ಮತ್ತು ಜ್ಞಾನಿ ಎಂಬೀ 4 ವಿಧದ ಪುಣ್ಯಾತ್ಮರು ನನ್ನನ್ನು ಭಜಿಸುತ್ತಾರೆ. ತನ್ನ ಭಕ್ತರಲ್ಲಿ 4 ವಿಧವನ್ನು ಭಗವಂತ ಕಂಡಿದ್ದಾನೆ. ತನ್ನ ಬದುಕಿನಲ್ಲಿ ಸಮಸ್ಯೆಗಳಿಂದ ಹೈರಾಣಾಗಿ ಏನೂ ಮಾಡಲರಿಯದೆ ಭಗವಂತನಲ್ಲಿ ಶರಣಾಗಿ ಆತನನ್ನು ಬಿಟ್ಟು ಬೇರೆ ಮಾರ್ಗವಿಲ್ಲದೆ ದೈನ್ಯ ಸ್ಥಿತಿಯಲ್ಲಿ ಅನನ್ಯ ಭಕ್ತಿ ಭಾವದಿಂದ ಭಗವಂತನನ್ನು ಭಜಿಸುವವರು. ಮನುಷ್ಯನ ಅಹಂಕಾರ ಕಡಿಮೆಯಾಗಿ ಭಗವಂತನನ್ನು ಅರಿಯಲು ಮುಖ ಮಾಡಲು ಬಹುಶಃ ಇಂತಹ ಸ್ಥಿತಿ ಅನಿವಾರ್ಯ ಅನ್ನಿಸಬಹುದು. ಆರೋಗ್ಯ ಚೆನ್ನಾಗಿದ್ದು ಸಂಪತ್ತಿನ ಮದವೇರಿದ ಆತನನ್ನು ಯಾರೂ ಮಾತನಾಡಿಸಲಾಗದು. ಆರೋಗ್ಯ ಕ್ಷೀಣಿಸುತ್ತಿದ್ದರೂ ಹಣದಿಂದ ಆರೋಗ್ಯ ಸಂಪಾದಿಸಬಹುದೆಂಬ ಹುಚ್ಚು ಭ್ರಮೆಯಲ್ಲಿ ಹಣ ಹಾಗೂ ಆರೋಗ್ಯ ಎರಡನ್ನೂ ಕಳೆದುಕೊಂಡಾಗ ಮಾತ್ರ ದೇವರು ನೆನಪಾಗುವುದು. ಮನುಷ್ಯನಿಗೆ ಜೀವನ ಅರ್ಥವಾಗುವುದೇ ಸೋಲಿನಿಂದ ಎಂದರೆ ತಪ್ಪಾಗಲಾರದು. ಕೈ ಹಾಕಿದ ಕಾರ್ಯಗಳೆಲ್ಲವೂ ಕೈಗೂಡುತ್ತಾ ಹೋದಂತೆ ಅಹಂಕಾರ ಹೆಚ್ಚುವುದು ಸ್ವಾಭಾವಿಕ. 2ನೇ ವಿಧದ ಭಕ್ತರೆಂದರೆ ಭಗವಂತನನ್ನು ತಿಳಿಯಲು ಪ್ರಯತ್ನ ಪಡುವವರು. ಇವರು ಕುತೂಹಲ ಉಳ್ಳವರು. ಇನ್ನೂ ಕೆಲವರಿಗೆ ಜಿಜ್ಞಾಸೆ. ದೇವರು ಇದ್ದಾನೆಯೇ? ಇದ್ದರೆ ಹೇಗಿದ್ದಾನೆ? ನಮ್ಮ ಕಷ್ಟಗಳೇಕೆ ಆತನಿಗೆ ಅರ್ಥವಾಗುವುದಿಲ್ಲ? ಹೀಗೆ ಪ್ರತಿ ಕ್ಷಣಕ್ಕೂ ಮನಸ್ಸು ಹೊಯ್ದಾಟದಲ್ಲೇ ಇರುತ್ತದೆ. ಇಂತಹವರಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕರೆ ಭಗವಂತನನ್ನು ಒಪ್ಪಿಕೊಂಡಾರು. ಇಲ್ಲವಾದರೆ ಜಿಜ್ಞಾಸು ಭಾವದಿಂದ ಭಗವಂತನನ್ನು ಪೂರ್ಣ ನಂಬಲಾರರು. ಇನ್ನು ಜ್ಞಾನಿಗಳು. ಇವರು ಸದಾ ಜ್ಞಾನ ಪಡೆಯುವುದರಲ್ಲಿ ಹಾಗೂ ಜ್ಞಾನ ಹಂಚುವುದರಲ್ಲೇ ನಿರತರಾಗಿ ಭಗವಂತನನ್ನು ಭಜಿಸುತ್ತಾರೆ. ಹರಿ ಓಂ.